ನಮಸ್ತೆ, ನಿಶು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಈಸಿಯಾಗೂ ಮಾಡ್ಬೋದು. ನೋಡಿ ತೊಗೊಂಡಿದ್ದೀನಿ ರವೆ ಉಂಡೆಗೆ ಏನೇನು ಬೇಕು ಅಂತ. ರವೆ ಹುರಿದಿಟ್ಕೊಂಡಿದ್ದೀನಿ, ಸಕ್ಕರೆ ಒಂದು ಬೌಲ್ ತೊಗೊಂಡಿದ್ದೀನಿ, ನೋಡಿಕೊಂಡು ಅಳತೆ ನೋಡಿಕೊಂಡು ಸಮವಾಗಿ ತೊಗೊಂಡಿದ್ದೀನಿ. ಒಣಕೊಬ್ಬರಿ ತುರಿಬಿಟ್ಕೊಂಡಿದ್ದೀನಿ ಮತ್ತು ಹುರ್ಕೋಬೇಕು, ಮತ್ತು ದ್ರಾಕ್ಷಿ ಗೋಡಂಬಿ, ತುಪ್ಪ ಸ್ವಲ್ಪ ಜಾಸ್ತಿ ತೊಗೋಬೇಕು. ನಾನು ಕಡಿಮೆ ಇತ್ತಂತ ತೊಗೊಂಡಿದ್ದೀನಿ. ಹಾಲು 1 ಗ್ಲಾಸು ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ನೋಡಿ, ಈಗ ತುಂಬ ಈಸಿಯಾಗಿ ಮಾಡ್ಬೋದು. ಇಷ್ಟೇ ಬೇಕಾಗಿರೋದು ರವೆ ಉಂಡೆ ಮಾಡೋಕ್ಕೆ. ನೋಡಿ, ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು ಒಣ ಕೊಬ್ಬರಿ ಅದು. ನೋಡಿ ಹಾಕ್ತಾಯಿದ್ದೀನಿ ಈಗ ಕೊಬ್ಬರಿ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ರವೆ ಉಂಡೆ ಎಲ್ಲ ಸ್ವಲ್ಪ ಕೆಂಪಕ್ಕಾದರೆ ಸಾಕು. ನೋಡಿ ಈ ಥರ ಆಗಿದೆ. ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಮತ್ತು ನೋಡಿ ಇವಾಗ ತಟ್ಟೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ರವೆ ಹಾಕ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆ. ನಾನು ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ನೋಡಿ, ಈಗ ದ್ರಾಕ್ಷಿ ಗೋಡಂಬಿ ಹುರಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಸಿ ಆಗುತ್ತೆ. ಸಕ್ಕರೆ ಪಾಕ ಇಲ್ದ್ರೇ ಮಾಡ್ಬೋದು. ಕೆಲವೆಲ್ಲ ಪಾಕ ತಗೊಂಡು ಸಕ್ಕರೆ ಪಾಕ ಮಾಡೋದು, ಇದನ್ನೇ ಈಸಿಯಾಗಿ ಮಾಡ್ಬೋದು. ನೋಡಿ, ತುಪ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಈ ಥರ ಮಾಡಿದರೆ. ನೋಡಿ ಎಲ್ಲ ಮಿಕ್ಸ್ ಆಯಿತು. ಈಗ ಹಾಲು ತೊಗೊತಿದ್ದೀನಿ, ಕಾಯಿಸಿಟ್ಕೊಂಡಿದ್ದೀನಲ್ಲ ಹಾಲು. ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಬರೋಷ್ಟವರೆಗೂ ನೋಡಿ ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ಉಂಡೆ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಸ್ವಲ್ಪ ಕರಗುತ್ತೆ. ಹಾಲಿಗೆ ಬಿಸಿ ಇದೆಯಲ್ಲ, ಹಾಲು ಸ್ವಲ್ಪ ಬಿಸಿ ಇರಬೇಕು ಹಾಲು. ನೋಡಿ ಉಂಡೆ ಬರುತ್ತೆ ಚೆನ್ನಾಗಿ. ತುಂಬ ಈಸಿ ಥರ ಮಾಡ್ಕೊಳ್ಳೋದು ರವೆ ಉಂಡೆ. ನೋಡಿ ಆಯಿತು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಾಡ್ಕೋಬೇಕು. 1 ಗ್ಲಾಸ್ ಹಾಲು ಇದ್ದರೆ ಸಾಕು. ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ರೆಡಿ ಆಯಿತು. ಈಸಿಯಾಗಿ ಆಗುತ್ತೆ. ರೆಡಿ ಆಯಿತು.